ನಾನು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿಲ್ಲ. ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ನಾನು ಡಿಕೆಶಿ ಸುರೇಶ್ರನ್ನ ಭೇಟಿ ಮಾಡಿದ್ದೆ. 2023ರ ಘಟನೆ ನೆನಪಿಸಿದ ರಾಮಲಿಂಗಾರೆಡ್ಡಿ, ನಾನು ಯಾರನ್ನು ಸಚಿವ ಮಾಡಿ ಅಂತ ಹೇಳಿರಲಿಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ರಾಮಲಿಂಗಾರೆಡ್ಡಿ ಕಾರ್ಯಕರ್ತರ ಎದುರೇ ರಾಜೀನಾಮೆ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ. ರಾಮಲಿಂಗಾರೆಡ್ಡಿ ಸಹಿ ಹಾಕಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ. ಏನಾಯ್ತು, ಏನೋಯ್ತು, 2023ರಲ್ಲಿ ಆದಂತ ಘಟನೆ ಏನು, 2023ರಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ನ ಜೊತೆ ಮಾತನಾಡಿ ಏನು ಭರವಸೆಯನ್ನ ಕೊಟ್ಟಿದ್ರು, ಅದನ್ನ ಈಡೇರಿಸಿ ಕೊಟ್ಟಿಲ್ಲ. ನನಗೆ ಅನ್ಯಾಯ ಆಗಿದೆ, ಕೊಟ್ಟಿರುವಂತ ಮಾತನ್ನ ನಡೆಸಿಕೊಟ್ಟಿಲ್ಲ, ಮಾತು ತಪ್ಪಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಶಾಸಕನಾಗಿ ಮುಂದುವರಿತೇನೆ ಪಕ್ಷದಲ್ಲಿ, ಆದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ, ನನಗೆ ಯಾವುದೇ ಸಚಿವ ಸ್ಥಾನ ಬೇಡ ಎಂದಿರುವಂತಹ ರಾಮಲಿಂಗಾರೆಡ್ಡಿ. ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಹೇಳಿದ್ದೆ, ಇಲ್ಲ ಅಂತ ಅಂದ್ರೆ ಯಾವುದು ಬೇಡ ಅಂತ ಹೇಳಿದೆ. ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ, ಶಾಸಕನಾಗಿ ಮುಂದುವರಿತೇನೆ ಅಂತ ಇದ್ದಾರೆ ಶಾಸಕ ರಾಮಲಿಂಗಾರೆಡ್ಡಿ. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಘೋಷಿಸಿದ ರಾಮಲಿಂಗಾರೆಡ್ಡಿ, ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಆಡಳಿತದಲ್ಲಿ ಸಿಎಂ ಆಗಿ ಏನು ಕಾರ್ಯವೈಖರಿಯನ್ನ ನಿರ್ವಹಿಸ್ತಾ ಇದ್ರು, ಮೊದಲ ಶಾಕ್ ಇದು ಡಿಕೆ ಶಿವಕುಮಾರ್ಗೆ. ಕಾಂಗ್ರೆಸ್ನ ಕಟ್ಟಾಳು, 53 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಆಡಳಿತವನ್ನ ಮಾಡ್ಕೊಂಡು ಬಂದಂತ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಕಟ್ಟಾಳು, ಸಾಕಷ್ಟು ಅನುಭವ ಉಳ್ಳಂತವ್ರು, ಹಿರಿಯ ನಾಯಕ. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಲಿಸ್ಟ್ ನಲ್ಲಿದ್ದಂತ ರಾಮಲಿಂಗಾರೆಡ್ಡಿ, ಬಟ್ ಇದೀಗ ಎಲ್ರಿಗೂ ಕೂಡ ಶಾಕ್ ಎದುರಾಗಿದೆ. ರಾಮಲಿಂಗಾರೆಡ್ಡಿಯ ರಾಜೀನಾಮೆ ಇಡೀ ಪಕ್ಷಕ್ಕೆ ಶಾಕ್ ಕೊಟ್ಟಿರುವಂತದ್ದು. ಹೈಕಮಾಂಡ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದ್ರೆ ಈ ಬಗ್ಗೆ ಸಿದ್ದು ಜೊತೆ ಮಾತನಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಸಿದ್ದು ಬೆಂಬಲಿಗ, ಸಿದ್ದು ಆಪ್ತ, ಸಿದ್ದರಾಮಯ್ಯ ಜೊತೆಗೆ ಸಿದ್ದರಾಮಯ್ಯ ಬನ ಅಂತ ಏನು ಬರುತ್ತಲ್ಲ, ಸಿದ್ದರಾಮಯ್ಯ ಬನದೊಳಗೆ ರಾಮಲಿಂಗಾರೆಡ್ಡಿ ಕೂಡ ಒಬ್ರು. ಬಟ್ ಸಿದ್ದರಾಮಯ್ಯ ಜೊತೆ ಮಾತನಾಡಿಲ್ಲ ನಾನು ಈ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಜೊತೆ ಮಾತನಾಡಿಲ್ಲ, ಡಿಕೆ ಶಿವಕುಮಾರ್ ಏನು ಭರವಸೆಯನ್ನ ಕೊಟ್ಟಿದ್ರಲ್ಲ ಅದನ್ನ ನಡೆಸಿಕೊಟ್ಟಿಲ್ಲ ಅಂತ.